ಸ್ನೇಹಿತರೆಲ್ಲರಿಗೂ ನಮಸ್ಕಾರ. RSS ಹಾಗೂ ರಾಜ್ಯ ಸರ್ಕಾರದ ನಡುವಿನ ತಿಕ್ಕಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸಂಘದ ಪಥಸಂಚಲನ ಕಾರ್ಯಕ್ರಮಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಸರ್ಕಾರ ಸಾಂವಿಧಾನಿಕ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಒಂದು ಕಡೆ ಆದರೆ ಅನುಮತಿ ತಗೊಳ್ಳಿ ಅಂತ ಹೇಳೋದು ತಪ್ಪ, ಅವರ ಸಂಘಟನೆಯ ದಾಖಲೆಗಳನ್ನು ಕೇಳೋದು ತಪ್ಪ, ಸಂಘ ರಿಜಿಸ್ಟರ್ ಆಗಿದೆಯಾ ಅಂತ ಕಾಂಗ್ರೆಸ್ ನಾಯಕ ಪ್ರಿಯಾಂಕಾ ಖರ್ಗೆ ಅವರು ಕೇಳ್ತಾ ಇದ್ದಾರೆ. ಹಾಗಾದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ಕಾನೂನು ಬಾಹಿರ ಸಂಘಟನೆಯನ್ನ ರಾಷ್ಟ್ರಭಕ್ತ ಮತ್ತು ಬಹುಸಂಖ್ಯಾತರ ಸಂಸ್ಕೃತಿಯನ್ನು ಉಳಿಸೋದಕ್ಕೆ, ಪರಂಪರೆಯನ್ನು ಕಾಪಾಡೋದಕ್ಕೆ ಶಾಂತಿಯುತವಾಗಿ ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತಾ ಇರುವ RSS ಅನ್ನು ದಮನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆಯಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡುವ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ಚಿತ್ತಾಪುರದಲ್ಲಿ RSSನ ಪಥಸಂಚಲನ ನಡೆಯಬೇಕಾಗಿತ್ತು. ಅದಕ್ಕೆ ಅಲ್ಲಿನ ಆಡಳಿತ ಅನುಮತಿಯನ್ನು ಕೊಡಲಿಲ್ಲ. ಹಾಗೆ ಅನುಮತಿ ನಿರಾಕರಿಸುವ ಮೂಲಕ ಮೊದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಅಲ್ಲಿನ ಶಾಸಕ ಹಾಗೂ ರಾಜ್ಯದ ಅತ್ಯಂತ ಪ್ರಭಾವಿ ಸಚಿವ AICC ಅಧ್ಯಕ್ಷರ ಪುತ್ರ ಪ್ರಿಯಾಂಕಾ ಖರ್ಗೆ RSS ವಿರುದ್ಧ ಒಂದಷ್ಟು ಅಪಸ್ವರಗಳನ್ನು ಎತ್ತಿದ್ರು. RSS ಅನ್ನ ಬ್ಯಾನ್ ಮಾಡೋ ತರಹದ ಮಾತುಗಳನ್ನು ಕೂಡ ಪ್ರಿಯಾಂಕಾ ಖರ್ಗೆ ಅವರ ಬಾಯಲ್ಲಿ ಬಂದು ಅದನ್ನ ಪ್ರಶ್ನೆ ಮಾಡಿ RSSನ ಸ್ವಯಂ ಸೇವಕರು ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ರು. ನ್ಯಾಯಾಲಯ ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಹೇಳ್ತು. ಅಲ್ಲಿ ಇನ್ನು ಒಂದು ಅರ್ಜಿ ಸಲ್ಲಿಕೆ ಕೂಡ ಆಗಿದೆ. ನಾವು ಜಿಲ್ಲಾಡಳಿತಕ್ಕೆ ಇನ್ಫ್ಲುಯೆನ್ಸ್ ಮಾಡೋದಿಲ್ಲ, ನಿರ್ಧಾರ ಅವರದ್ದು ಅಂತ ಸಚಿವರು ಹೇಳ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಸಚಿವರ ಮಾತುಗಳನ್ನು ಪಕ್ಕಕ್ಕಿಟ್ಟು ನಿರ್ಧಾರ ತಗೊಳ್ಳೋ ಶಕ್ತಿ ನಮ್ಮ ಕಾರ್ಯಾಂಗಕ್ಕೆ ಇದೆಯಾ ಅದನ್ನು ನಿಮಗೆ ಬಿಟ್ಬಿಡ್ತೀನಿ. ಇನ್ನು ಸಂಘದ ಮೇಲಿನ ನಿರ್ಬಂಧಗಳ ಬೆನ್ನಲ್ಲೇ ರಾಜ್ಯದ ನಾನಾ ಕಡೆಗಳಲ್ಲಿ ಪಥಸಂಚಲನ ನಡೀತಲೇ ಇದೆ. ಅಲ್ಲೆಲ್ಲೋ PDO ಒಬ್ಬರ ಪಥಸಂಚಲನದಲ್ಲಿ ಭಾಗಿಯಾಗಿದ್ರು ಅನ್ನೋ ಕಾರಣಕ್ಕೆ ಅವರನ್ನು ಕೂಡ ಅಮಾನತು ಮಾಡಲಾಗಿದೆ. ಇದರ ಇಂಪ್ಯಾಕ್ಟ್ ಏನಾದರೂ ಸರ್ಕಾರಿ ನೌಕರರ ಮೇಲೆ ಆಯ್ತಾ ಅಂತ ನೋಡಿದರೆ ಖಂಡಿತ ಇಲ್ಲ. ಕಲಬುರಗಿ ಜಿಲ್ಲೆ ಅಂದರೆ ಯಾವ ಜಿಲ್ಲೆಯಿಂದ ಒಬ್ಬ ಪ್ರಭಾವಿ ಸಚಿವರು RSS ವಿರುದ್ಧ ಮಾತಾಡ್ತಾ ಇದ್ದಾರೋ ಅದೇ ಸಚಿವರ ಜಿಲ್ಲೆಯಲ್ಲಿ ನಾನಾ ತಾಲೂಕುಗಳಲ್ಲಿ ಪಥಸಂಚಲನ ನಡೆದಿದೆ. ಅಲ್ಲಿ ಸರ್ಕಾರಿ ನೌಕರರು ಕೂಡ ಭಾಗಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಸಂಘದ ಗಣವೇಶ ಹಾಕ್ಕೊಂಡು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಇವೆ. ಸೇಡಂ ತಾಲೂಕಿನ ಕಡೇ ಕ್ಷಣದಲ್ಲಿ ತಹಸೀಲ್ದಾರ್ ಪಥಸಂಚಲನಕ್ಕೆ ಅನುಮತಿಯನ್ನು ಕೂಡ ನಿರಾಕರಿಸಿರಂತೆ. ಆದರೆ ಪೂರ್ವ ನಿರ್ಧಾರಿತವಾದ ಕಾರ್ಯಕ್ರಮಕ್ಕೆ ಸರ್ಕಾರ ಕೊಟ್ಟ ಅನುಮತಿಯನ್ನು ಕಡೇ ಕ್ಷಣದಲ್ಲಿ ವಾಪಸ್ ಪಡ್ಕೊಂಡ್ರೆ ಹೀಗೆ ಸಂಘದ ಪಥಸಂಚಲನ ಅಲ್ಲಿ ಶುರುವಾಯಿತು. ಪೊಲೀಸರು ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದರೆ ಎಷ್ಟು ಜನರನ್ನು ಅವರು ವಶಪಡಿಸಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ? ಉಳಿದವರು ನಗರದ ಬೀದಿಗಳಲ್ಲಿ ಶಾಂತಿಯುತವಾಗಿ ಪಥಸಂಚಲನವನ್ನು ಮಾಡ್ತಿದ್ದಾರೆ. ಆ ಕಾರ್ಯಕರ್ತರ ಮೇಲೆ ನಾಗರಿಕರು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಅಲ್ಲಿನ ಸರ್ಕಾರ ಜನರ ಭಾವನೆಗಳಿಗೆ ಧಕ್ಕೆ ತಂದ ಆಗಲಿವೆ. ಯಾರನ್ನ ಸಾರ್ವಜನಿಕರೇ ಪುಷ್ಪವೃಷ್ಟಿ ಮಾಡಿ ಕರೆಸ್ಕೊಳ್ತಾ ಇದ್ದಾರೋ, ಗೌರವಿಸ್ತಿದ್ದಾರೋ ಅವರ ಮೇಲೆ ಸರ್ಕಾರ ನಿರ್ಬಂಧಗಳನ್ನು ವಿಧಿಸುವುದು ಅಂದರೆ ಜನವಿರೋಧಿ ನಿಲುವು ಅಲ್ಲವೇ? ಇನ್ನು ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರು ಯಾಕೆ ಹೀಗೆ RSS ವಿರುದ್ಧ ಬೆಂಕಿ ಕಾರ್ತಾರೋ ಅನ್ನೋದು ಅರ್ಥ ಆಗಬೇಕು. ಅಂದರೆ ನಮಗೆ RSS ಜನ್ಮ ತಾಳಿದ ಕಾರಣ ಮತ್ತು ಸಂದರ್ಭಗಳ ಬಗ್ಗೆ ಕೂಡ ಗೊತ್ತಾಗಲೇಬೇಕು. ಸ್ನೇಹಿತರೆ, ಅದು 1920ರ ಸಮಯದಲ್ಲಿ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ವತಂತ್ರ ಚಳವಳಿ ಕೂಡ ಶುರುವಾಗಿದ್ದವು. ಜೊತೆಗೆ ನಮ್ಮಲ್ಲಿ ಹಿಂದೂ ಮುಸ್ಲಿಂ, ಹಾಗೆ ಹಿಂದೂ ಸಿಖ್, ಹಾಗೆ ಸಿಖ್ ಮುಸ್ಲಿಂ, ಹೀಗೆ ಒಂದಷ್ಟು ಮತೀಯ ಸಂಘರ್ಷಣೆಗಳು ಕೂಡ ನಡೀತಾ ಇದ್ವು. ಇಡೀ ಭಾರತವನ್ನು ಒಗ್ಗೂಡಿಸೋಕೆ ಸ್ವತಂತ್ರ ಚಳವಳಿಗಳನ್ನು ಮುನ್ನಡೆಸಬೇಕು ಅಂತ ಗಾಂಧೀಜಿ ಪ್ರಯತ್ನ ಮಾಡ್ತಾ ಇದ್ರು. ಅವತ್ತಿಗೆ ಈ ದೇಶದಲ್ಲಿ ಮುಸ್ಲಿಮರ ಸಂಖ್ಯೆ ಚಿಕ್ಕದಾಗೇನು ಇರಲಿಲ್ಲ. ಇವತ್ತಿನ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಗಳು ಕೂಡ ಅವತ್ತಿಗೆ ಭಾರತದಲ್ಲೇ ಇದ್ದವು. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 22% ಮುಸ್ಲಿಮರು ಇದ್ದರು. ಹೀಗಾಗಿ ಅವರನ್ನು ಚಳುವಳಿಯಿಂದ ಹೊರಗಿಟ್ಟರೆ ಅದು ಬ್ರಿಟಿಷರಿಗೆ ಲಾಭ ಆಗುತ್ತೆ ಅಂತ ಗಾಂಧೀಜಿ ಭಾವಿಸಿದ್ರು. ಅವರ ಈ ಭಾವನೆ ಅಲ್ಲಿ ಮುಸ್ಲಿಂ ತುಷ್ಟೀಕರಣಕ್ಕೆ ಎಡೆ ಮಾಡಿಕೊಡ್ತಾ ಹೋಯಿತು. ಅಷ್ಟೊತ್ತಿಗಾಗಲೇ ಅಂದರೆ 1906ರಲ್ಲೇ ಮುಸ್ಲಿಂ ಲೀಗ್ ಸ್ಥಾಪನೆ ಕೂಡ ಆಗೋಗಿತ್ತು. ಸೊ ಅವತ್ತಿನ ಕಾಂಗ್ರೆಸ್ ಕೂಡ ಸಾಧ್ಯವಾದಷ್ಟು ಮುಸ್ಲಿಮರನ್ನು ಲೀಗ್ ಕಡೆಗೆ ಹೋಗುವ ಹಾಗೆ ತಡೆ ಹಿಡಿಬೇಕು ಅನ್ನೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇತ್ತು. ಅವರ ಉದ್ದೇಶ ಏನೇ ಇರಲಿ, ಆದರೆ ಕಾಂಗ್ರೆಸ್ಸಿಗರ ಈ ತುಷ್ಟೀಕರಣ ಭಾರತದಲ್ಲಿ ಕೋಮುಗಲಭೆಗಳನ್ನು ಹೆಚ್ಚು ಮಾಡಿಸ್ತಾ ಹೋಯಿತು. 1921ರಲ್ಲಿ ಕೇರಳದಲ್ಲಿ ನಡೆದ ಮಲಬಾರ್ ದಂಗೆಗಳು ಸುಮಾರು 2,500ಕ್ಕೂ ಹೆಚ್ಚು ಹಿಂದೂಗಳ ನರಮೇಧಕ್ಕೆ ಕೂಡ ಕಾರಣ ಆಯಿತು. ಅದು ಅಲ್ಲಿ ಹಿಂದೂ ಮಹಿಳೆಯರ ಮೇಲೆ ಕೇರಳದ ಮುಸ್ಲಿಂ ಪುಂಡರು ಅತ್ಯಾಚಾರ ಕೂಡ ಮಾಡಿ ಕತ್ತು ಸೀಳಿ ಕೊಂದು ಹಾಕಿದ್ರು ಅನ್ನೋ ಮಾಹಿತಿ ಕೂಡ ಇದೆ.
ಮಂದಿರಗಳನ್ನು ಧ್ವಂಸ ಮಾಡಿದ್ರು, ಮನೆಗಳಿಗೆ ಬೆಂಕಿ ಹಚ್ಚಿದ್ರು. ಮಹಾತ್ಮ ಗಾಂಧಿಯವರು ಬೆಂಬಲಿಸಿದ್ದ ಖಿಲಾಫತ್ ಹಾಗೂ ಅಸಹಕಾರ ಚಳವಳಿಯ ಮೂಗಿನಡಿಯಲ್ಲಿ ಈ ನರಮೇಧ ನಡೀತು. ಆದರೆ ಗಾಂಧೀಜಿ ಈ ಬಗ್ಗೆ ತುಟಿ ಬಿಸಿಲಿಲ್ಲ. ಇನ್ನು 1922ರಲ್ಲಿ ಉತ್ತರ ಪ್ರದೇಶದ ಚೌರಿ ಚೌರಾದಲ್ಲಿ ಪ್ರತಿಭಟನೆಕಾರರ ಮೇಲೆ ಗುಂಡು ಹಾರಿಸಿದ ಪೊಲೀಸರ ಕೃತ್ಯವನ್ನು ಪ್ರತಿಭಟಿಸಿ ಉದ್ರಿಕ್ತ ಜನ ಅಲ್ಲಿ ಪೊಲೀಸ್ ಠಾಣೆಯೊಂದಕ್ಕೆ ಬೆಂಕಿ ಹಚ್ಚಿದ್ರು. ಅಲ್ಲಿ 22 ಮಂದಿ ಪೊಲೀಸರು ಕೂಡ ಸಾವಿಗೀಡಾಗಿದ್ದರು. ಈ ಘಟನೆ ಗಾಂಧೀಜಿಯವ್ರನ್ನ ಎಷ್ಟು ಕಲಕಿತ್ತು ಅಂದರೆ ಅವರ ತಕ್ಷಣ ಅಸಹಕಾರ ಚಳವಳಿಯನ್ನೇ ಹಿಂದಕ್ಕೆ ತೆಗೆದುಕೊಂಡ್ಬಿಟ್ರು. ಸ್ನೇಹಿತರೆ, 1921ರಿಂದ 27ರ ನಡುವಿನ ಕಾಲಘಟ್ಟದಲ್ಲಿ 12ಕ್ಕೂ ಹೆಚ್ಚು ಕೋಮು ಸಂಘರ್ಷಗಳು ಈ ದೇಶದಲ್ಲಿ ನಡೆದು ಹೋಗಿದ್ವು. ಪ್ರತಿ ಬಾರಿ ಕೋಮುಗಲಭೆಯಲ್ಲೂ ಕೂಡ ಗಾಂಧೀಜಿ ಕಾಂಗ್ರೆಸ್ ಹಿಂದೂಗಳಿಗೆ ಬುದ್ಧಿ ಹೇಳ್ತಾನೆ ಇತ್ತು ಹೊರತು ಮುಸ್ಲಿಂ ದಾಳಿಕೋರರ ವಿರುದ್ಧ ದನಿ ಎತ್ತಲು ಇಲ್ಲಿ ಅವರಿಗೆ ಪಾಠ ಮಾಡೋದಕ್ಕೂ ಕೂಡ ಹೋಗಲಿಲ್ಲ. ಇನ್ನು ಅವತ್ತಿಗೆ ಮುಸ್ಲಿಮರಿಗಾಗಿ ಮುಸ್ಲಿಂ ಲೀಗ್ ಕೂಡ ಇತ್ತು. ಆದರೆ ಹಿಂದೂಗಳ ಪರ ಧ್ವನಿ ಎತ್ತೋದಕ್ಕೆ, ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡೋದಕ್ಕೆ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಹಿಂದೂ ಸಮಾಜ ಅವರದ್ದೇ ನೆಲದಲ್ಲಿ ಅನಾಥ ಪ್ರಜ್ಞೆಯನ್ನು ಅನುಭವಿಸ್ತಾ ಇತ್ತು ಕಾಲಘಟ್ಟದಲ್ಲಿ. ಅದು ಇನ್ನು 1915ರಲ್ಲಿ ಮದನ್ ಮೋಹನ್ ಮಾಳವೀಯರ ನೇತೃತ್ವದಲ್ಲಿ ಹಿಂದೂ ಮಹಾಸಭಾ ಜನ್ಮ ತಾಳಿತ್ತು. ಆದರೆ ಅದು ರಾಜಕೀಯ ಸಂಘಟನೆಯೇತರ ಕಾಣ್ತಾ ಇತ್ತು. ಅಲ್ಲಿ ರಾಜಕೀಯಗಳಿಗೆ ಹೊರತಾಗಿ ಪಕ್ಷಾತೀತವಾಗಿ ಜಾತಿಗಳನ್ನು ಮೀರಿ ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸುವ ಒಂದು ಸಂಘಟನೆಯ ಅಗತ್ಯ ಇತ್ತು. ಆದರೆ ಅದನ್ನು ಮಾಡೋರು ಯಾರು? ಅದೇ ದಿನಗಳಲ್ಲಿ ಇವತ್ತಿನ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಇದೇ ತರಹದ ಒಂದು ದೀಪಾವಳಿ, ಅಲ್ಲಿನ ಹಿಂದೂಗಳು ಲಕ್ಷ್ಮೀ ಪೂಜೆ ಮಾಡಿ ಒಂದು ಮೆರವಣಿಗೆಯನ್ನು ಕೂಡ ಮಾಡ್ತಾಯಿದ್ರು. ಅದು ಮಸೀದಿಯ ರಸ್ತೆಯಲ್ಲಿ ಹೋಗುವಾಗ ಅದರ ಮೇಲೆ ಕಲ್ಲು ತೂರಾಟ ಕೂಡ ನಡೀತು. ಆ ಕಾರ್ಯಕ್ರಮವನ್ನು ಆಯೋಜಿಸಿದವರು ಹಿಂದೂ ಮಹಾಸಭಾದ ಕಾರ್ಯಕರ್ತರು. ಅವರು ತುಂಬ ಸೂಕ್ಷ್ಮವಾಗಿ ಪರಿಸ್ಥಿತಿಯನ್ನು ತಳಹದಿಗೆ ತಗೊಂಬಂದರು. ಆದರೆ ಆ ಘಟನೆ ಅವತ್ತಿನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದ ವೈದ್ಯರೊಬ್ಬರನ್ನು ಕಲಹಕ್ಕೆ ಹಾಕ್ತು. ಹಿಂದೂಗಳು ಬಹುಸಂಖ್ಯಾತರಾಗಿರುವ ದೇಶದಲ್ಲಿ ಅವರ ಒಂದೇ ಒಂದು ಮೆರವಣಿಗೆಗೆ ಅವಕಾಶ ಇಲ್ಲ ಅನ್ನೋದು ಎಂಥ ದುಸ್ಥಿತಿಯಲ್ಲಿ ಆ ವೈದ್ಯರು ನಿರ್ಧಾರ ಮಾಡಿದ್ರು. ಈ ದೇಶಕ್ಕೊಂದು ಪಕ್ಷಾತೀತವಾದ, ಜಾತ್ಯತೀತವಾದ ಶುದ್ಧ ಹಿಂದೂ ಸಂಘಟನೆ ಬೇಕು. ಆ ಸಂಘಟನೆ ನಡೆದೇ 2 ವರ್ಷಗಳಿಗೆ ಅಂದರೆ 1925ರ ಸೆಪ್ಟೆಂಬರ್ 27ನೇ ತಾರೀಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಕೊಳ್ತು. ಅದನ್ನು ಸ್ಥಾಪಿಸಿದ ಆ ವೈದ್ಯರ ಹೆಸರೇ ಡಾಕ್ಟರ್ ಕೇಶವ್ ಬಲರಾಮ್ ಹೆಗ್ಡೆವಾರ್. ಸ್ನೇಹಿತರೆ, RSS ರಾಜಕೀಯ ಸಂಘಟನೆ ಅಲ್ಲ. ಅದಕ್ಕೆ ಇದನ್ನೇ ಮಾಡಬೇಕು, ಅದನ್ನೇ ಮಾಡಬಾರ್ದು ಅನ್ನೋ ಯಾವ ನಿಬಂಧನೆಗಳು ಕೂಡ ಇಲ್ಲ. ದೇಶಕ್ಕಾಗಿ, ಸಮಾಜಕ್ಕಾಗಿ ಏನು ಬೇಕಾದರೂ ಮಾಡು ಅನ್ನೋದು ಆ ಸಂಘಟನೆಯ ಧ್ಯೇಯ. RSSನವರು 100ನೇ ವರ್ಷ ಇದು ಇವತ್ತು ಇಡೀ ಜಗತ್ತಿನಲ್ಲಿ ಒಂದು ಕರೆ ಕೊಟ್ಟು 1 ಗಂಟೆಯ ಅವಧಿಯಲ್ಲಿ 5-6 ಕೋಟಿ ಜನರನ್ನು ಗಣವೇಷ ಅಂದರೆ ಅವರ ಯೂನಿಫಾರ್ಮ್ ಸಮೇತ ಒಂದೆಡೆ ಸೇರಿಸಬಲ್ಲ ಶಕ್ತಿ ಯಾವುದಾದ್ರೂ ಸಂಘಟನೆಗೆ ಇದೆ ಅಂದರೆ ಅದು RSSಗೆ ಮಾತ್ರ. ಹಾಗಂದ ಮಾತ್ರಕ್ಕೆ ಅವರು ಯಾರದೋ ಮನೆಗಳಿಗೆ ಬೆಂಕಿ ಹಚ್ಚೋರಲ್ಲ, ಯಾರದೋ ಪ್ರಾರ್ಥನಾ ಮಂದಿರಗಳಿಗೆ ಕಲ್ಲು ತೂರೋರಲ್ಲ, ಯಾರ ವಿರುದ್ಧವೂ ಯುದ್ಧಕ್ಕೆ ಹೋಗೋರಲ್ಲ. ಆದರೆ ಸಮಾಜ ಮತ್ತು ಈ ದೇಶ ಸಮಸ್ಯೆಗೆ ಸಿಲುಕಿದೆ ಅಂದಾಗ ಸುಮ್ಮನೆ ನೋಡ್ತಾ ಕೈಕೊಟ್ಟು ಕೂತ್ಕೊಳ್ಳೋ ಜನನೂ ಅವರಲ್ಲ. ಮೊನ್ನೆ ಸಚಿವರೊಬ್ಬರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೆ. RSSನವರು ಮಾಡಿದ 5 ಗಮನಾರ್ಹ ಕೆಲಸಗಳೇನು ಅಂತ ಹೇಳಿ ಅಂತ. ಈಶಾನ್ಯ ರಾಜ್ಯಗಳಿಗೆ ಹೋಗಿ ನೋಡಿ, ಅಲ್ಲಿ RSS ಕ್ರೈಸ್ತ ಮತಾಂತರಿಗಳ ವಿರುದ್ಧ ಕೆಲಸ ಮಾಡ್ತಾ ಇದೆ. ಅಲ್ಲಿನ ಬುಡಕಟ್ಟು ಜನಾಂಗಕ್ಕೆ ಉನ್ನತ ಶಿಕ್ಷಣ, ಆರೋಗ್ಯದಂಥ ವ್ಯವಸ್ಥೆಗಳನ್ನು ಕೂಡ ಕಳೆದ 70 ವರ್ಷಗಳಲ್ಲಿ ಈ ದೇಶವನ್ನು ಆಳಿದ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದನ್ನು RSS ಮಾಡ್ತಾ ಇದೆ ಕೂಡ. ಒಂದು ಕಾಲಕ್ಕೆ ನಾವು ಭಾರತದಿಂದ ಪ್ರತ್ಯೇಕ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದ ಈಶಾನ್ಯ ರಾಜ್ಯಗಳಲ್ಲಿ ಇವತ್ತು ಭಾರತ ವಿರೋಧಿ ಮನಸ್ಥಿತಿ ಕಡಿಮೆಯಾಗಿ ದೇಶ ಪ್ರೇಮ ಕಾಣಿಸ್ಕೊಳ್ತಾ ಇದೆ. ಅಂದರೆ ಅವರ ಶೌರ್ಯ RSSಗೆ ಸಲ್ಲಬೇಕು. ನಮ್ಮ ರಾಜ್ಯದಲ್ಲಿ ತಗೊಳ್ಳಿ, ಸಾಕಷ್ಟು ಜಿಲ್ಲೆಗಳಲ್ಲಿ ಗ್ರಾಮೀಣ ಪ್ರತಿಭೆಗಳಿಗಾಗಿ RSS ಉಚಿತ ಶಿಕ್ಷಣದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೆ. UPSC ಪರೀಕ್ಷೆಗಳಾಗಿ ತಯಾರಾಗುವ ಗ್ರಾಮೀಣ ಯುವಕರಿಗೆ ಉಚಿತ ತರಬೇತಿಗಳನ್ನು ಕೂಡ ಕೊಡ್ತಲಾಗ್ತದೆ. ನೀಟ್ ಹಾಗೂ JEE ಪರೀಕ್ಷೆಗಳನ್ನು ಕೂಡ ಬರೆಯುವ ಗ್ರಾಮೀಣ ಪ್ರತಿಗಳಿಗೆ ಊಟ ವಸತಿಯ ವ್ಯವಸ್ಥೆ ಕೂಡ ಮಾಡ್ತಾ ಇದೆ. ತರಬೇತಿಗಳನ್ನು ಕೂಡ ಕೊಡಿಸ್ತಾ ಇದೆ. RSS ಮಾಡ್ತಾ ಇದೆ. ಎಲ್ಲೇ ಪ್ರವಾಹ ಬರಲಿ, ಎಲ್ಲೇ ಭೂಕಂಪ ಆಗಲಿ, ಯಾವುದೇ ಪ್ರಕೃತಿಯ ವಿಕೋಪ ಇರಲಿ, ಅಲ್ಲಿ ಮೊದಲು RSSನ ಕಾರ್ಯಕರ್ತರು ಇರ್ತಾರೆ. ಅಷ್ಟು ಯಾಕೆ 1962ರಲ್ಲಿ ಅವತ್ತಿನ ಭಾರತ ಸರ್ಕಾರ ಚೈನಾ ಗಡಿಗಳನ್ನು ಅನಾಥವಾಗಿ ಬಿಟ್ಟು ಬಿಡುತ್ತಲ್ಲ, ಅವತ್ತು ಅಲ್ಲಿನ ಜನರಿಗೆ ರಕ್ಷಣೆ ನಿಂತಿದ್ದು ಇದೇ RSSನ ಕಾರ್ಯಕರ್ತರು. ಹೇಳ್ತಾ ಹೋದರೆ ಪಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ. ಈ ಸಂಘಟನೆಗೆ ಜಾತಿ ಇಲ್ಲ, ಅವರಿಗೆ ರಾಜಕೀಯದ ಹಂಗಿಲ್ಲ. ಹಿಂದೂಗಳನ್ನು ಒಂದು ಮಾಡಬೇಕು ಅನ್ನುವ ಹಂಬಲ ಬಿಟ್ಟರೆ ಅಲ್ಲಿ ಬೇರೇನೂ ಇಲ್ಲ.
ಇದು ಹಿಂದೂಗಳಿಗಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ಅವರಿಗೆ ಗೊತ್ತಿದೆ ಈ ದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತನಾದರೆ ಇಲ್ಲಿನ ಜಾತೀಯತೆ ವ್ಯವಸ್ಥೆ ಸೆಕ್ಯುಲರ್ ಎಕೋಸಿಸ್ಟಮ್ ಇದೆಯಲ್ಲ ಅದು ಸಂಪೂರ್ಣವಾಗಿ ನಾಶ ಆಗುತ್ತೆ. ಎಲ್ಲಿವರೆಗೆ ಹಿಂದೂಗಳು ಬಲಿಷ್ಠರಾಗಿ ಬಹುಸಂಖ್ಯಾತರಾಗಿ ಇರ್ತಾರೋ ಅಲ್ಲಿವರೆಗೆ ಮಾತ್ರ ಈ ದೇಶ ಅಂಬೇಡ್ಕರ್ ಅವರ ಸಂವಿಧಾನದಂತೆ ಸಂವಿಧಾನಬದ್ಧವಾಗಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಿಂದೂಗಳು ಅಲ್ಪಸಂಖ್ಯಾತರಾದರೆ ಇಲ್ಲಿ ಶರಿಯಾ ಕಾನೂನು ಬರುತ್ತೆ. ಭಾರತ ಕೂಡ ಜಗತ್ತಿನ ಇನ್ಯಾವುದೇ ಇಸ್ಲಾಮಿಕ್ ದೇಶದ ಹಾಗಾಗುತ್ತೆ. ಇಲ್ಲಿ ಶಾಂತಿ ಇರಬೇಕು ಅಂದರೆ ಹಿಂದೂ ಉಳಿಬೇಕು. ಹಿಂದೂ ಅದನ್ನು RSSನವರು ಮಾಡ್ತಾ ಇದ್ದಾರೆ. ಇನ್ನು RSS ಬಗ್ಗೆ ನಿರ್ಬಂಧಗಳು ಕೂಡ, ವಿರೋಧಗಳು, ದಮನಕಾರಿ ಮಾತುಗಳು ಇವೇನು ಇವತ್ತು ನಿನ್ನೆ ಕೇಳಿ ಬರ್ತಾ ಇಲ್ಲ. ಸ್ನೇಹಿತರೆ, RSSನ್ನು ಕಾಂಗ್ರೆಸ್ ಒಳಗೆ ವಿಲೀನ ಮಾಡಿ ಅಂತ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2ನೇ ಸರ್ಸಂಘ ಚಾಲಕ ಮಾಧವ ಸದಾಶಿವ್ ಲಾಲ್ ಅವರನ್ನು ಕೇಳ್ತಾರೆ. ಆದರೆ ನಮ್ಮದು ರಾಜಕೀಯ ಸಂಘಟನೆ ಅಲ್ಲ, ರಾಜಕೀಯಕ್ಕೂ ನಮಗೂ ಸಂಬಂಧ ಇಲ್ಲ, ಆದ್ದರಿಂದ ನಾವು ಅಂತರ ಕಾಪಾಡಿಕೊಳ್ಳೋ ಬಯಸ್ತೀವಿ ಅಂತಂದರು. ಆನಂತರ ಸ್ವತಂತ್ರ ಬಂತು, ದೇಶ ವಿಭಜನೆ ಆಯಿತು, ಗಲಭೆಗಳು ಶುರುವಾದವು. ಅವತ್ತು ಹಿಂದೂಗಳ ರಕ್ಷಣೆಗೆ ನಿಂತಿದ್ದು RSS. ಅದರ ಬೆನ್ನಲ್ಲೇ ಗಾಂಧೀಜಿ ಅವರ ಹತ್ಯೆ ಕೂಡ ಆಯಿತು. ವಿನಾಕಾರಣ ಅವತ್ತಿನ ಸರ್ಕಾರ RSSಗೆ ಇದನ್ನು ಜೋಡಿಸಿ ಆ ಸಂಘಟನೆಯ ಮೇಲೆ ನಿರ್ಬಂಧವನ್ನು ಕೂಡ ಹೇರಿತು. ಕೆಲ ದಿನಗಳ ನಂತರ ಆ ನಿರ್ಬಂಧ ತೆರವಾಯಿತು. ಆದರೆ ಇದು RSSಗೊಂದು ಪಾಠವನ್ನು ಕೂಡ ಕಲಿಸಿತು. ರಾಜಕೀಯವಾಗಿ ದೂರ ಇರಬೇಕು ಅನ್ನೋದು ನಿಜ, ಆದರೆ ಸಂಘವನ್ನು ಪ್ರತಿನಿಧಿಸುವವರು ಆಡಳಿತದಲ್ಲಿ ಕೂಡ ಇರಬೇಕು. ಹಾಗಾದರೆ ಹಿಂದೂ ದಮನವನ್ನು ತಡೆಯೋದಕ್ಕೆ ಈ ದೇಶದಲ್ಲಿ ಸಾಧ್ಯ ಆಗೋದಿಲ್ಲ. ಹೀಗಾಗಿ 1951ರಲ್ಲಿ ಜನಸಂಘ ಅಸ್ತಿತ್ವಕ್ಕೆ ಬಂತು. RSSನ ಕೆಲವರು ರಾಜಕೀಯ ಕ್ಷೇತ್ರಕ್ಕೆ ಹೋದರು. ಈಗ ಅದೇ ಜನಸಂಘ BJP ಆಗಿದೆ. RSSನಿಂದ ಹೋದ ಸಾಕಷ್ಟು ಮಂದಿ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು ಹಾಗೆ ಪ್ರಧಾನಿಗಳು ಕೂಡ ಆಗಿದ್ದಾರೆ, ರಾಷ್ಟ್ರಪತಿಗಳು ಕೂಡ ಆಗಿದ್ದಾರೆ. ಆದರೆ RSS ಯಾವತ್ತೂ ಕೂಡ BJPಯನ್ನು ಹೆಗಲ ಮೇಲೆ ಹೊತ್ತು ಕುಣಿಲಿಲ್ಲ. RSS ಹಿಂದೂಗಳ ಏಕತೆಯನ್ನು ಬಯಸುವ ಸಂಘಟನೆ. ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ಈ ದೇಶದ ಸಂಸ್ಕೃತಿಯನ್ನು ಕಾಪಾಡೋದಕ್ಕಾಗಿ ಯಾರು ಪ್ರಯತ್ನ ಪಟ್ಟರು ಅವರನ್ನು RSS ಬೆಂಬಲಿಸುತ್ತೆ. ಅದಕ್ಕೆ BJPನೇ ಆಗಿರಬೇಕಂತೇನಿಲ್ಲ. ಕಾಂಗ್ರೆಸ್ ಪಕ್ಷದ ಸಾಕಷ್ಟು ಶಾಸಕರು, ಸಂಸದರು, ಕಾರ್ಯಕರ್ತರು RSSನ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಅವರನ್ನು ನೀವು ಅಲ್ಲಿರಬೇಡಿ ಇಲ್ಲಿರಬೇಡಿ ಅಂತ ಯಾವತ್ತೂ ಕೂಡ RSS ಒತ್ತಾಯ ಮಾಡಲಿಲ್ಲ. ಇಷ್ಟಾದರೂ ಕಾಂಗ್ರೆಸ್ ಪಕ್ಷಕ್ಕೆ RSS ಬಗ್ಗೆ ಒಂದು ಭಯ ಇದ್ದೇ ಇದೆ. ಹೀಗಾಗಿನೇ 1966ರಲ್ಲಿ ಸರ್ಕಾರಿ ನೌಕರರ RSS ಜೊತೆ ಕಾಣಿಸಿಕೊಳ್ಬಾರ್ದು ಅಂತ ಇಂದಿರಾ ಗಾಂಧಿಯವರ ಸರ್ಕಾರ ಕಾನೂನು ಕೂಡ ಮಾಡ್ತು. ಎಮರ್ಜೆನ್ಸಿಯನ್ನು ಈ ದೇಶದ ಮೇಲೆ ಹೇರಿದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ RSS ಮೇಲೆ ನಿಷೇಧವನ್ನು ಕೂಡ ಹೇರಿದರು. 1992ರಲ್ಲಿ ಅಯೋಧ್ಯೆಯಲ್ಲಿನ ಕಳಂಕಿತ ಕಟ್ಟಡ ಧ್ವಂಸಗೊಂಡ ಸಂದರ್ಭದಲ್ಲಿ ಕೂಡ RSS ಮೇಲೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ನಿಷೇಧವನ್ನು ಹೇರಿತ್ತು. ಆದರೆ ಹೀಗೆ ಪ್ರತಿ ಬಾರಿ ಸರ್ಕಾರ ಒತ್ತಡಕ್ಕೆ, ನಿರ್ಬಂಧಗಳಿಗೆ, ನಿಷೇಧಗಳಿಗೆ ತುತ್ತಾಗಲಿಲ್ಲ. RSS ಮತ್ತಷ್ಟು ಶಕ್ತಿಶಾಲಿಯಾಗಿ ಎದ್ದು ಬಂದಿದೆ. ಹೀಗಾಗಿ ಅವರನ್ನು ದಮನ ಮಾಡೋದು ಅಂದರೆ ಅಂಗೈ ಅಡ್ಡ ಹಿಡಿದು ಸೂರ್ಯನ ಬೆಳಕನ್ನು ತಡಿತೀವಿ ಅಂತ ಅಂದುಕೊಂಡಷ್ಟೇ ಮೂರ್ಖತನ ಆಗುತ್ತೆ. ಈಗಲೂ ನೋಡಿ, ಸರ್ಕಾರಿ ನೌಕರರ RSS ಗಣವೇಶದಲ್ಲಿ ಕಾಣಿಸಿಕೊಂಡ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಸರ್ಕಾರ ಹೇಳಿದ ಅಲ್ಲೆಲ್ಲೋ ಪಾಪ PDO ಒಬ್ಬರನ್ನು ಕೂಡ ಅಮಾನತು ಮಾಡಲಾಗಿದೆ. ಅದಾದ ನಂತರ RSS ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸರ್ಕಾರಿ ನೌಕರರ ಸಂಖ್ಯೆ ಕಡಿಮೆ ಆಯಿತಾ? ಸರ್ಕಾರಿ ನೌಕರನ ಸಂಘನೂ ಅಂದರೆ RSSನ ನಮ್ಮ ಆಯ್ಕೆ ಅಂತ ಹೇಳೋ ಸಾಕಷ್ಟು ನೌಕರರು ಕೂಡ ಇದ್ದಾರೆ. ಅವರನ್ನು ತಡೆಯೋದಕ್ಕೆ ಈ ಸರ್ಕಾರಕ್ಕೆ ಶಕ್ತಿ ಇದೆಯಾ? ಇಷ್ಟಕ್ಕೂ RSS ದೇಶದ್ರೋಹಿ ಸಂಘಟನೆ ಅಲ್ವಲ್ಲ. ಅವರು ಎಲ್ಲೂ ಕೂಡ ಬಾಂಬ್ಗಳನ್ನು ಇಡ್ತಾ ಇಲ್ಲ, ಕೋಮುಗಳನ್ನು ಕೂಡ ಮಾಡಿಸ್ತಾ ಇಲ್ಲ, ಯಾವ ವಿದೇಶಿ ಸಂಘಟನೆಗಳ ಜೊತೆ ಕೈ ಜೋಡಿಸ್ತಾ ಇಲ್ಲ, ಅಕ್ರಮ ಸಂಬಂಧಗಳನ್ನು ಹೊಂದಿಲ್ಲ. ಭಾರತವನ್ನು ಮಾತ್ರ ಪ್ರೀತಿಸುವ ಸಂಘಟನೆಯ ಮೇಲೆ ರಾಜಕೀಯ ಕಾರಣಕ್ಕೆ ಸಿಟ್ಟು ಅನ್ನೋದಾದರೆ ಈ ಸಿಟ್ಟು ಹೆಚ್ಚು ದಿನ ಉಳಿಯೋದಿಲ್ಲ. ಇನ್ನು ಮೊನ್ನೆ ಸಂಘ ರಿಜಿಸ್ಟರ್ ಸಂಸ್ಥೆನ ಹಾಗಿದ್ರೆ ದಾಖಲೆಗಳನ್ನು ತಂದು ನನ್ನ ಮುಖದ ಮೇಲೆ ಎಸಿಲಿ ಅಂತ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ. ನಮ್ಮಲ್ಲಿ ಎಲ್ಲ ಸಂಘಟನೆಗಳು ನೋಂದಾಯಿಸಿಕೊಳ್ಬೇಕಾ? ನೋಂದಾಯಿಸಿಕೊಳ್ಳದ ಸಂಘಟನೆ ಕಾನೂನು ಬಾಹಿರ ಆಗುತ್ತಾ? ಸ್ನೇಹಿತರೆ, ಈ ದೇಶದಲ್ಲಿ ಕೆಲಸ ಮಾಡೋ ಎಲ್ಲ ಸಂಘಟನೆಗಳು ಕೂಡ, ಎಲ್ಲ ಸಮೂಹಗಳು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿ ಅಲ್ಲಿ ನೋಂದಾವಣಿ ಮಾಡ್ಕೋಬೇಕು. ನೋಂದಾಯಿಸಿಕೊಳ್ಳದೇ ಇದ್ದರೆ ಅದು ಕಾನೂನು ಬಾಹಿರ ಆಗುತ್ತೆ ಅನ್ನೋ ಕಾನೂನು ನಮ್ಮಲ್ಲಿಲ್ಲ. ಯಾವುದೇ ಸಂಘಟನೆಯನ್ನು ಸರ್ಕಾರದಲ್ಲಿ ನೋಂದಾಯಿಸದೇ ಇರುವುದು ಅವರವರ ಇಚ್ಛೆಗೆ ಬಿಟ್ಟ ವಿಷಯ. ನೀವು ಸರ್ಕಾರಿ ಹಣ ತಗೋತೀರಾ ಅಂದರೆ, ಸರ್ಕಾರದ ಸವಲತ್ತುಗಳನ್ನು ಪಡ್ಕೊತೀರಾ ಅಂದರೆ ಅದಕ್ಕೆ ನೀವು ನೋಂದಾಯಿಸಿಕೊಳ್ಳಲೇಬೇಕಾದ ಅಗತ್ಯ ಇರುತ್ತೆ. ಸಂಘ ಪರಿವಾರ ಇನ್ನಿತರ ಸಂಘಟನೆಗಳು ಅಂತ ಕರೆಸಿಕೊಳ್ಳುವ ಗ್ರಾಮ ವಿಕಾಸ್ ಸಂಸ್ಕಾರ, ಭಾರತೀಯ ವಿದ್ಯಾರ್ಥಿ ಆಮೇಲೆ ಪರಿಷತ್ತು, ಉದ್ಯೋಗ ಭಾರತಿ, ಅಖಿಲ ಭಾರತ
ಉದ್ಯೋಗ ಭಾರತಿ, ಅಖಿಲ ಭಾರತ ಪೂರ್ವ ಸೈನಿಕ ಸೇವಾ ಪರಿಷತ್, ಹಾಗೆ ಸೇವಾ ಭಾರತಿ, ಭಾರತ ವಿಕಾಸ ಪರಿಷತ್, ಸೀಮಾ ಸುರಕ್ಷಾ ಪರಿಷತ್, ಹೀಗೆ ಸಂಘ ಪರಿವಾರದ ನಾನಾ ಕ್ಷೇತ್ರಗಳೆಲ್ಲವೂ ಕೂಡ ಅವು ರಿಜಿಸ್ಟರ್ ಸಂಸ್ಥೆಗಳು. ಅಲ್ಲಿ ಹಣಕಾಸಿನ ಹರಿವಿದೆ. ಸಾಮಾಜಿಕ ಚಟುವಟಿಕೆಗಳಿಗೆ ಒಂದೊಂದು ಕ್ಷೇತ್ರಕ್ಕೆ ಸೀಮಿತರಾಗಿ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸಾಕಷ್ಟು ಅವರಿಗೆ ನಿರ್ದಿಷ್ಟ ಕೆಲಸಗಳಿವೆ. ಆದರೆ RSS ಅನ್ನೋದು ಹಾಗಲ್ಲ. ಇವತ್ತು ದೇವಸ್ಥಾನಕ್ಕೆ ಬರುವ ಜನ ಅಲ್ಲಿ ಸ್ವಯಂ ಪ್ರೇರಣೆಯಿಂದ ಒಂದಷ್ಟು ಸೇವಾ ಕೆಲಸಗಳನ್ನು ಮಾಡೋದಕ್ಕೆ ಸರ್ಕಾರದಲ್ಲಿ ರಿಜಿಸ್ಟರ್ ಯಾಕೆ ಮಾಡಿಸ್ಕೋಬೇಕು? ಬೆಳಗ್ಗೆ ವಾಕಿಂಗಿಗೆ ಅಂತ ಪಾರ್ಕಿಂಗ್ಗೆ ಬರುವ ಜನ ಅಲ್ಲೊಂದಿಷ್ಟು ಹೊತ್ತು ಸೇರಿ ಭಜನೆ ಮಾಡ್ತಾರೆ, ಅಲ್ಲೇ ಒಂದಿಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾರೆ. ಅಂದರೆ ಅವರು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿ ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕಾ? ಹಾಗೆ ದೇಶವನ್ನೇ ದೇವಾಲಯ ಅಂದ್ಕೊಂಡವರು ಸ್ವಯಂ ಪ್ರೇರಣೆಯಿಂದ ದೇಶದ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಹಣಕಾಸಿನ ವಹಿವಾಟಿಲ್ಲ, ಸರ್ಕಾರದ ಅನುದಾನಗಳೆಲ್ಲ, RSS ತಗೋತಾ ಇಲ್ಲ. RSS ಹೆಸರಲ್ಲೇ ಆಸ್ತಿ ಪಾಸ್ತಿಗಳು ಇಲ್ಲ. ಹಣ ಬೇಕಾದರೆ ಸ್ವಯಂ ಸೇವಕರೇ ತಮ್ಮ ಕಿಸೆಯಿಂದ ಹಾಕೋತಾರೆ. ಇನ್ನೂ ನೋಂದಾಯಿಸಬೇಕು ಅನ್ನೋ ಕಾನೂನೇ ಇಲ್ಲದ ಮೇಲೆ ದಾಖಲೆ ಎಲ್ಲಿಂದ ತೆಗೆದುಕೊಂಡು ಬರಬೇಕು? ಮುಖದ ಮೇಲೆ ಎಸೆಯುವ ಪ್ರಶ್ನೆಯೇ ಬರೋದಿಲ್ಲ. ಇಂಥ ಆರೋಪಗಳಿಗೆ, ಬೆದರಿಕೆಗಳಿಗೆ, ಕೆಸರು ಚೆಲ್ಲೋ ಪ್ರಯತ್ನಗಳಿಗೆ RSS ಉತ್ತರವನ್ನು ಕೂಡ ಕೊಡೋದಕ್ಕೆ ಹೋಗೋದಿಲ್ಲ. ಅವರು ಇದನ್ನು ಲೆಕ್ಕಕ್ಕೂ ಕೂಡ ತೆಗೆದುಕೊಳ್ಳೋದಿಲ್ಲ. ಅವರ ಪಾಡಿಗೆ ಅವರು ಕೆಲಸವನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಅವರನ್ನು ನಿಗ್ರಹಿಸೋದಕ್ಕೆ ಪ್ರಯತ್ನ ಪಟ್ಟವರೆಲ್ಲ ನಾಶ ಆಗಿದ್ದಾರೆ. ನಿಗ್ರಹಿಸುವ ಪ್ರಯತ್ನಗಳು ಕೂಡ ಹೆಚ್ಚಾದಷ್ಟು RSS ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗಲೇ ನೋಡಿದ್ದೀರಾ, RSSಗೆ ಅನುಮತಿ ಕೊಡೋದಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಶಾಖೆ ಮಾಡೋದಕ್ಕೆ RSSಗೆ ಅವಕಾಶ ಇಲ್ಲ ಅಂತ ಈ ರಾಜ್ಯದ ಮುಖ್ಯಮಂತ್ರಿಗಳು, ಪ್ರಭಾವಿ ಸಚಿವರು ಹೇಳಿದ ಬೆನ್ನಲ್ಲೇ ಮಾಜಿ ಸಚಿವರೊಬ್ಬರು KN ರಾಜಣ್ಣ ರಸ್ತೆಗಳಲ್ಲಿ ನಮಾಜ್ ಮಾಡೋದಕ್ಕೇನು ಪರ್ಮಿಷನ್ ತಗೋತಾರ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿದರು. ಅವರು ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರೇ. ಇಲ್ಲಿ ನಿಗ್ರಹಿಸುವ ಪ್ರಯತ್ನಗಳು ಹೆಚ್ಚಾದಷ್ಟು RSSನ ಶಕ್ತಿ ಕೂಡ ಈ ಹಿಂದಿನಿಂದಲೂ ಹೆಚ್ಚಾಗ್ತಾನೇ ಬಂದಿದೆ. ಇನ್ನು ಮುಂದೆ ಕೂಡ ಹೆಚ್ಚಾಗ್ತಾನೆ ಹೋಗುತ್ತೆ. ಈ ನಿರ್ಬಂಧದ ಮಾತುಗಳು, ವಿವಾದಗಳು ಕೇಳಿ ಬರುವುದಕ್ಕೆ ಶುರುವಾದ ನಂತರ RSSನ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಕ್ಕೆ ಸಾಧ್ಯ ಆಗಿತ್ತು. ಇನ್ನು ಈ ವಿರೋಧಕ್ಕೆ ರಾಜಕೀಯ ಕಾರಣಗಳಿರ್ಬೋದು, ಯಾರನ್ನು ಮೆಚ್ಚಿಸುವ ಪ್ರಯತ್ನ ಇರ್ಬೋದು. RSS ಅನ್ನೋದು ಅರ್ಥವಾದರೆ ಅಷ್ಟು ಸಾಕು. ಇನ್ನು ಸ್ನೇಹಿತರೆ, ರಾಜ್ಯ ಸರ್ಕಾರ ಹಾಗೂ RSS ಸಂಘರ್ಷದ ಕುರಿತಾದ ಒಂದಿಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.